ಸರ್, ತಮ್ಮ ಪಕ್ಷದ ಹಿರಿಯ ನಾಯಕರು, ಹಾಲಿ ಶಾಸಕರು ಕೂಡ ಆಗಿದ್ರು. ಸುಮಾರು ವರ್ಷಗಳ ಕಾಲ ಕೋಶಾಧ್ಯಕ್ಷರಾಗಿ ತಮ್ಮ ಪಕ್ಷಕ್ಕೆ ಬಲು ದೊಡ್ಡ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಶಾಮನೂರು ಕುಟುಂಬ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿದ್ದಾರೆ. ಒಬ್ಬ ಹಿರಿಯ ನಾಯಕರು ಇದೀಗ ನಿಧನರಾಗಿರುವಂತಹ ಸುದ್ದಿಯನ್ನ ಕೇಳಿ ತಮಗೆ ಏನನ್ಸುತ್ತೆ ಸರ್ ಈ ಸಮಯದಲ್ಲಿ ಅಂತ? ಇದಕ್ಕೂ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಒಬ್ಬ ಹಿರಿಯ ಮನುಷ್ಯನ ನಾವು ಕಳ್ಕೊಂಡಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಬ್ಬ ನಮಗೆ ಮಾದರಿ ಆಗಿರ್ತಕ್ಕಂಥ ಒಬ್ಬ ಹಿರಿಯರಾಗಿದ್ರು ಶಾಮನೂರು ಸಾಹೇಬರು. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕೊನೆ ಬಾರಿಗೆ ಯಾವಾಗ ಅವ್ರನ್ನ ಭೇಟಿಯಾಗಿದ್ದು ಸರ್? ಏನೆಲ್ಲ ಮಾತುಕತೆಯನ್ನು ನಡೆಸಿದ್ರಿ ಅಂತ? ಸುಮಾರು 1 ತಿಂಗಳು 2 ತಿಂಗಳು ನಾನು ದಾವಣಗೆರೆ ಬಂದ ಸಂದರ್ಭದಲ್ಲಿ ಅದು ಹೊಸ ಫ್ಯಾಕ್ಟ್ರಿ ಮಾಡಿದ್ದಾರೆ. ಅವರೇ ಸ್ವತಃ ಫ್ಯಾಕ್ಟ್ರಿಗೆ ಬಂದಿದ್ರು. ನಾನು ಕಂಡ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡಿದ್ದೆ. ಇ ವಾಸ್ ವೆರಿ ಆಕ್ಟಿವ್. 1-2 ತಿಂಗಳ ಹಿಂದಗಡೆನೆ ನಾನು ಕಂಡು ಬಂದಿದ್ದೆ ಅವರಿಗೆ. ಆದ್ರೆ ಇಂಥ ಒಬ್ಬ ಮನುಷ್ಯನ ನಾವು ಕಳ್ಕೊಂಡಿದ್ದು ನಮ್ಮ ರಾಜ್ಯ ಬಡವಾಗಿದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ನೋಡಿ ಸರ್, ಒಬ್ಬ ಹಿರಿಯ ನಾಯಕರು, ಹಳೆಯ ತಲೆಮಾರಿನ ನಾಯಕರ ಮಾತುಗಳು, ಅವರ ವಿಚಾರ ಶಕ್ತಿ, ಅವರ ರಾಜಕೀಯ ಅನುಭವ ಅದೆಲ್ಲವೂ ಕೂಡ ಮೇರು ಮಟ್ಟದಲ್ಲಿ ಇರುವಂತದ್ದು. ತಾವೊಬ್ಬ ಯುವ ರಾಜಕಾರಣಿಗೆ ತಮಗೆ ಯಾವ ರೀತಿ ಸಲಹೆ ಸೂಚನೆಗಳನ್ನ ಶಾಮನೂರು ಶಿವಶಂಕರಪ್ಪನವರು ಕೊಡ್ತಾ ಇದ್ರು ಅಂತ? ನನಗೆ ಜಾಸ್ತಿ ಒಡನಾಟ ಇರಲಿಲ್ಲ. ಆದ್ರೆ ಅವ್ರ ಜೊತೆ ಇರ್ತಕ್ಕಂಥ ಸಹಪಾಠಿಗಳಿಗೆ ನಾವೆಲ್ಲ ಮಾತನಾಡ್ತಿದ್ವಿ. ಅವ್ರದೆಲ್ಲ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿದ್ವಿ. ನಾನು ಹಲವಾರು ಸಲ ಭೇಟಿಯಾದಾಗ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. It will always stand as a memory in future days. But anyway, today, it's a very sad day for us. ಅವರ ಅಂತಿಮ ದರ್ಶನಕ್ಕೆ ಏನಾದರೂ ಹೋಗೋ